ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ನಟ ದರ್ಶನ್. ಸಹೋದರ ದಿನಕರ್ ಸಿನಿಮಾಗೆ ನಟ ದರ್ಶನ್ ಶುಭ ಹಾರೈಕೆಯನ್ನ ಸಲ್ಲಿಸಿದ್ದಾರೆ. ರಾಯಲ್ ಸಿನಿಮಾದ ಸ್ಪೆಷಲ್ ಪ್ರೀಮಿಯರ್ ಶೋನಲ್ಲಿ ಮಿಂಚಿದ್ದಾರೆ. ದರ್ಶನ್ ತಾಯಿ ಹಾಗೂ ದರ್ಶನ್ಗಾಗಿನೇ ಸ್ಪೆಷಲ್ ಪ್ರೀಮಿಯರ್ ಶೋವನ್ನ ಆಯೋಜನೆ ಮಾಡಲಾಗಿತ್ತು. ಒಟ್ಟಿಗೆ ಕುಳಿತು ಸಿನಿಮಾವನ್ನ ನೋಡಿದ್ದಾರೆ ಮೀನಾ ತೂಗುದೀಪ್, ದರ್ಶನ್ ಹಾಗೂ ದಿನಕರ್ ಅವರು. ಸಿನಿಮಾ ವೀಕ್ಷಣೆಯ ಬಳಿಕ ಒಟ್ಟಿಗೆ ಕೆಮೆರಾ ಮುಂದೆ ಬಂದಿದ್ದಾರೆ ದರ್ಶನ್ ಫ್ಯಾಮಿಲಿ. ತಮ್ಮ ದಿನಕರ್ ನಿರ್ದೇಶನ ಮಾಡಿರುವಂತಹ ರಾಯಲ್ ಸಿನಿಮಾವನ್ನ ದರ್ಶನ್ ಅವರು ಮೆಚ್ಚಿಬಿಟ್ಟಿದ್ದಾರೆ. ಸಿನಿಮಾ ಚಟುವಟಿಕೆಗಳಲ್ಲಿ ನಿಧಾನವಾಗಿ ತೊಡಸ್ಕೊಳ್ತಿದ್ದಾರೆ ದರ್ಶನ್. ಬೇಲ್ ಪಡೆದ ಬಳಿಕ ಸಿನಿಮಾ ಟೀಮ್ ಜೊತೆ ಬೆರೆಯುತ್ತಿದ್ದಾರೆ ನಟ ದರ್ಶನ್ ಅವರು. ಸದ್ಯ ಬೆಂಗಳೂರಿನಲ್ಲೇ ಇದ್ದಾರೆ ನಟ ದರ್ಶನ್ ಅಂಡ್ ಫ್ಯಾಮಿಲಿ. ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೇಸಲ್ಲಿ ಜೈಲಿನಿಂದ ಹೊರಬಂದ ನಂತರ ಮೊದಲ ಬಾರಿಗೆ ಸಿನಿಮಾವನ್ನ ನೋಡಿದ್ದಾರೆ. ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರ ಫ್ಯಾಮಿಲಿ ಜೊತೆ ಮೂವಿಯನ್ನ ನೋಡಿದ್ದಾರೆ. ಅದುವೇ ತಮ್ಮ ದಿನಕರ್ ತೂಗುದೀಪ್ ಅವರ ರಾಯಲ್ ಚಿತ್ರಕ್ಕೆ ದರ್ಶನ್ ಅವರು ಸಾಥ್ ಕೊಟ್ಟಿದ್ದಾರೆ. ಕುಟುಂಬ ಸಮೇತವಾಗಿ ರಾಯಲ್ ಚಿತ್ರವನ್ನ ನೋಡಿ ಕಂಪ್ಲೀಟ್ ಆಗಿ ಈಗ ಶುಭ ಹಾರೈಕೆಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರು. ಜನವರಿ 20ರಂದು ರಾತ್ರಿ ಅಮ್ಮ ಮತ್ತು ತಮ್ಮನ ಜೊತೆ ರಾಯಲ್ ಚಿತ್ರವನ್ನ ನೋಡಿದ್ದಾರೆ. ಜಯಣ್ಣ ನಿರ್ಮಾಣದ ದಿನಕರ್ ನಿರ್ದೇಶನ ಮಾಡಿರುವಂತ ವಿರಾಟ್ ಅಭಿನಯದ ರಾಯಲ್ ಸಿನಿಮಾ ಇದು. ಸಿನಿಮಾವನ್ನ ಜೈಲಿನಿಂದ ಹೊರಬಂದ ಮೇಲೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಜೊತೆ ಕೂತು ಸಿನಿಮಾವನ್ನ ನೋಡಿದ್ದಾರೆ. ತಮ್ಮ ದಿನಕರ್ ನಿರ್ದೇಶನ ಮಾಡಿರುವಂತಹ ರಾಯಲ್ ಸಿನಿಮಾಗೆ ದರ್ಶನ್ ಅವರು ಶುಭ ಹಾರೈಕೆಯನ್ನ ಹೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಜೈಲು ಸೇರಿದಾಗಿಂದನೂ ಕೂಡ ಜೈಲು ವಾಸವನ್ನ ನೋಡ್ತಾ ಇದ್ರು. ಬೇಲ್ ಮೇಲೆ ಹೊರ ಬಂದ ಮೇಲೆ ಈಗ ನಿಧಾನವಾಗಿನೇ ಸಿನಿಮಾ ಆಕ್ಟಿವಿಟೀಸ್ ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ತಮ್ಮ ದಿನಕರ್ ನಿರ್ದೇಶನ ಮಾಡಿರುವಂತಹ ಚಿತ್ರಕ್ಕೆ ಕುಟುಂಬ ಸಮೇತವಾಗಿ ಹೋಗಿ ಸಿನಿಮಾವನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿದ್ದಾರೆ ಫ್ಯಾಮಿಲಿಯ ಜೊತೆ ದರ್ಶನ್ ಅವರು. ಈ ಮೂಲಕವಾಗಿ ಈಗ ನಿಧಾನಕ್ಕೆ ಮತ್ತೆ ಸಿನಿಮಾದ ಕೆಲಸಗಳತ್ತ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ನಿರ್ದೇಶಕ ದಿನಕರ್ ಅವರು ಫ್ಯಾಮಿಲಿಗಾಗಿನೇ ಸ್ಪೆಷಲ್ ಪ್ರೀಮಿಯರ್ ಶೋವನ್ನ ಆಯೋಜನೆ ಮಾಡಿದ್ರು. ಆ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋನಲ್ಲೇ ದರ್ಶನ್ ಹಾಗೂ ಅವರ ತಾಯಿ ಮೀನಾ ತೂಗುದೀಪ್ ಅವರು ಕೂಡ ಸಿನಿಮಾವನ್ನ ನೋಡಿ ಮೆಚ್ಚುಗೆಯನ್ನ ಹೊರಗಾಕಿದ್ದಾರೆ.